హాయ్ ఫ్రెండ్, మీకోసం ఈరోజు తరకారీ బేళపప్పు చేస్తాను. అది ఎలా చేయాలో ఏమేమి కావాలో చూపిస్తాను, రండి చూసుకుందాం. పెసర బ్యాళ్ళు ఒక 2 స్పూన్, ఒక గుప్పెడు 2 గుప్పెడులంతా కందిబ్యాళ్ళు, టమోటో ఒక 4 నుంచి 5, ఒక క్యారెట్, 2 ఆలుగడ్డలు, 2 వంకాయలు, బీరకాయ 1, ఒక ఎర్రగడ్డ, ఒక గడ్డొచ్చి తెల్లబాయి, మళ్ళీ 2 స్పూన్లు కారం. మీరు టెంకాయ ఎక్కువగా తినేవాళ్ళు అయితే ఒక అర్ధం టెంకాయ కూడా వేసుకోవచ్చు. పచ్చి టెంకాయని తురిమి వేసుకోవచ్చు. ఇంతండి. అది తయారు చేసేది ఎలా చూపిస్తాను రండి. ನೋಡಿ, ಬೀರೆಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈಗ ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊತಿದ್ದೀನಿ ನೋಡಿ. ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀರೆಕಾಯಿ, ಸೋರೆಕಾಯಿ ಇದ್ದರೆ ಸೋರೆಕಾಯಿ ಹಾಕ್ಬೋದು. ಇಷ್ಟು ಹಾಕ್ಕೊಳ್ರಿ. ತೆಂಗಿನಕಾಯಿ ತುರಿ ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೋಬೋದು. ನಾನಂತೂ ಹಾಕಿಲ್ಲ, ನೀವು ಬೇಕಂದರೆ ಹಾಕ್ಕೊಳ್ಳಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. 2 ಸ್ಪೂನ್ ಖಾರದ ಪುಡಿ, ಸಾರಿ ಏನೋ ಅಂದ್ಕೋಬೇಡ್ರಿ, ತೆಲುಗು ಕನ್ನಡ ಮಿಕ್ಸ್ ಮಾಡಿದ್ದೀನಿ, ಬೇಜಾರಾಗಿ ಮಾಡ್ಕೋಬೇಡಿ. ಫಸ್ಟ್ ತೆಲುಗು ಕನ್ನಡ 2 ಬಂದಿದೆ ಅಂತ. ಓಕೆ, ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಅಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಇಷ್ಟು ಹಾಕಿದ್ದೀನಿ ರೀ. ಇಷ್ಟು ಹಾಕ್ಬಿಟ್ಟು ಕುಕ್ಕರಲ್ಲಿ 3 ವಿಜಿಲ್ ಹಾಕ್ಸ್ಕೊಬಿಡೋದು. ಬೇಕು ಅಂದರೆ ಒಂಚೂರು ಹುಣ್ಸೆಹಣ್ಣು ಹಾಕ್ಕೋಬೋದು. ನಾನು ಹುಳಿ ಟೊಮೊಟೊ ಹಾಕಿದ್ದೀನಿ, ಅದರಿಂದ ನಾನು ಹುಣ್ಸೆಹಣ್ಣು ಹಾಕಿಲ್ಲ. ನೀವು ಬೇಕು ಅಂದರೆ ಹುಣ್ಸೆಹಣ್ಣು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಹುಳಿ ಅಷ್ಟೊಂದು ಬೇಡ ಅಂದರೆ ಹಾಕ್ಕೋಬೇಡಿ, ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ಕುಕ್ಕರ್ ಕೂಗಿಸ್ಕೊಂಬನ ಬನ್ನಿ. ಕುಕ್ಕರ್ ವಿಜಿಲ್ ಆದರೆ ತಣ್ಣಗಾಗಿದೆ. ಈಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಲ್ಲ ಫುಲ್ಲು ನುಣ್ಣಗೆ ಬೆಂದ್ಬಿಟ್ಟಿದೆ ಎಲ್ಲ. ಇದನ್ನೆಲ್ಲ ಬಸ್ತು ಇವಾಗ ಮಸಿಯ ಗುಂಡು ತಗೊಂಡು ಮಸಿಯನ್ನು ಬನ್ನಿ ನೋಡಿ. ಮಸಿಯ ಗುಂಡಲ್ಲಿ ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ನುಣ್ಣಗೆ ಮಸ್ತು ಬಿಡಿ, ಗಂಧದ ಥರ ಆದರೂ ಪರವಾಗಿಲ್ಲ, ನುಣ್ಣಗೆ ಮಸ್ಕೊಬಿಡಿ ಈ ಥರ ಮಸಿಯ ಗುಂಡಲ್ಲಿ. ನೋಡಿ, ಏನೇನು ತರಕಾರಿ ಹಾಕಿದ್ದೀವಿ ಅನ್ನೋದೇ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿ ಮಸ್ಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಡ್ತೀನಿ. ಇದರ ಮಸ್ಕೊಳ್ರಿ. ಯಾರನ್ನ ತಿಂದು ಇದನ್ನು ಸಾರು ಮಾಡಿಕ್ಕಿದ್ರೆ ಏನು ಸಾರಪ್ಪ ಇಷ್ಟು ಟೇಸ್ಟಾಗೈತೆ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿರಿ ಮನೆಯಲ್ಲಿ, ಚೆನ್ನಾಗೈತೆ ಅಲ್ವೋ ನೀವೇ ಹೇಳಿ. ಒಂದು ಸಾರಿ ಮಾಡ್ಕೊಂಡು ನೋಡಿ. ಇದೇನಪ್ಪ ಏನೋ ಹಾಕಿ ಮಾಡಿದ್ದಾರೆ ಅಂದ್ಕೋಬೇಡ್ರಿ. ನೀರಾದರೆ ಹಾಕ್ಕೊಂಡಿದ್ದೀನಿ. ಬೇಳೆ ನೀರು ಮಾತ್ರನೇ, ಬೇರೆ ನೀರು ಹಾಕಿಲ್ಲ. ಆದಷ್ಟು ತೆಳ್ಳಗೆ ಇದೆ. ನಿಮ್ಗೆ ತೆಳ್ಳಗೆ ಬೇಕಂತ ತೆಳ್ಳಗೆ ಮಾಡ್ಕೊಳ್ರಿ, ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಗ್ಗರಣೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ, ಜೀರಿಗೆ, ಇದು ಬಾಡಿಗೆ ಮೆಣಸಿನ್ಕಾಯಿ 4 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಈರುಳ್ಳಿ 1 ಚಿಕ್ಕ ಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ. ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬಾಣಲಿ ಬಿಸಿ ಆಯಿತು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಬಿಸಿ ಆಯಿತು ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಸಾಸಿವೆ ಹಾಕ್ತಿದ್ದೀನಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಸಾರು ಹಾಕೋಣ. ನೋಡಿ, ಡೈಲಿ ಜೀರಿಗೆ ಕಾಫಿ ಮಾಡ್ಕೊಂಡು ಕುಡೀರಿ. ಕರಿಬೇವಿನ ಸೊಪ್ಪು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಕುಡೀರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾನು ನೋಡಿದ್ದೀನಿ, ನಾನು ಟ್ರೈ ಮಾಡಿದ್ದೀನಿ, ಬೇರೆಯವ್ರಿಗೆ ಹೇಳಿದ್ದೀನಿ, ಅವರು ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೊಟ್ಟೆ ಜಾಸ್ತಿ ದಪ್ಪ ಇದೆ ನಮಗೆ, ಎಷ್ಟು ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣಲ್ಲ ನಾವು ಅಂತ ಚಿಂತೆ ಮಾಡೋರು ಜಾಸ್ತಿ ಇದೆ ಏನಾಗ್ತೀರ. ಈ ಜೀರಿಗೆ ಕಾಫಿ ಮಾಡ್ಕೊಂಡು ಡೈಲಿ ಕುಡಿದ್ರೆ ಖಚಿತವಾಗಿ ಹೊಟ್ಟೆ ಕರಗುತ್ತೆ, ಬೊಜ್ಜಿರಲ್ಲ, ಕೊಬ್ಬಿರಲ್ಲ, ತುಂಬ ಚೆನ್ನಾಗಿರ್ತೀರ. ಒಂದ್ಸಲ ಟ್ರೈ ಮಾಡಿ, ಜೀರಿಗೆ ಕಾಫಿ ಕುಡಿಯೋ ಟ್ರೈ ಮಾಡಿ.
ಸಕ್ಕರೆ ಹಾಕ್ಬೇಡಿ, ಸಕ್ಕರೆ ಬದಲು ಬೆಲ್ಲ ಹಾಕ್ಕೊಳ್ರಿ ಇಷ್ಟ ಆದರೆ. ಇಲ್ಲಾಂದರೆ ಬರೀ ಜೀರಿಗೆ ಕರಿಬೇವಿನ ಸೊಪ್ಪೆ ಬೇಯಿಸ್ಕೊಂಡು ಚೆನ್ನಾಗಿ ಕುದಿಸಿ 1 ಲೀಟ್ರ್ ನೀರು ಹಾಕಬೇಡ್ರಿ. ನಿಮಗೆ ಒಬ್ಬರಿದ್ರೆ ಒಂದು ಗ್ಲಾಸ್ ನೀರು ಹಾಕಿ 2 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ಆದಮೇಲೆ ಕುಡೀರಿ. ಅದು 1 ಗ್ಲಾಸ್ ಮಾಡಿಕೊಂಡು 2 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ಅದನ್ನು ಸೋಸ್ಕೊಂಡು ಕುಡೀರಿ. ಬೇಕಂದರೆ ನಿಂಬೆಹಣ್ಣು ರಸ ಹಾಕ್ಕೊಡ್ರಿ, ಬೇಡ ಅಂದರೆ ಬೆಲ್ಲ ಹಾಕ್ಕೊಂಡು ಕುಡೀರಿ, ಇಲ್ಲಾಂದರೆ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ. ಅದು ನಿಮ್ಮ ಇಷ್ಟ. ಇದರಲ್ಲಿ ನಿಮ್ಮ ಆಪ್ಷನ್ ಯಾವ್ದು ಬೇಕು ಅಂದರೆ ಅದು ಹಾಕ್ಕೊಳ್ಳಿ. ತುಂಬ ಒಳ್ಳೆಯದು. ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ. ಒಗ್ಗರಣೆ ಆಗಿದೆ, ಈಗ ಸಾರು ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಬನ್ನಿ, ಒಗ್ಗರಣೆ ಆದರೆ ಹಾಕ್ಬಿಟ್ಟಿದ್ದೀನಿ. ಈಗ ಟೇಸ್ಟ್ ಹೆಂಗಿದೆ ಅಂತ ಒಂದು ಸರಿ ನೋಡ್ಬಿಡೋಣ. ನೋಡಿ, ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ತೆಳ್ಳಗೂ ಇಲ್ಲ, ಮೀಡಿಯಮ್ ಆಗಿದೆ. ಅನ್ನ, ಮುದ್ದೆ, ಚಪಾತಿ ಏನಾದರೂ ತಿನ್ಬೋದು. ನಾವಂತೂ ಅನ್ನ ಮಾಡಿದ್ದೀವಿ, ಅದಕ್ಕೆ ಇವತ್ತೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಗಟ್ಟಿ ಬೇಕಾದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಹೆಂಗಿದೆ ಟೇಸ್ಟ್ ಮಾಡಿಬಿಡೋ ಟೈಮ್ ಬಂತು. ಟೇಸ್ಟ್ ಮಾಡ್ತೀನಿ ನೋಡಿ. ಅಬ್ಬಬ್ಬ, ತುಂಬ 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 ಟೇಸ್ಟಾಗಿ ಬಂದಿದೆ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದೇನು ಸಾರು ಅಂಥೇಳಿ ಅವರೇ ನಿಮ್ಮನ್ನು ಕೇಳ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಬಂದವಾಗ ಮಾಡಿ ನೋಡಿ ಹೆಂಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಟ್ರೈ ಮಾಡಿ ಒಂದು ಸರಿ, ತಪ್ಪೇನಿಲ್ಲ. ಚೆನ್ನಾಗೈತೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ, ನೀವು ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು. ಓಕೆ ಫ್ರೆಂಡ್, ಏನನ್ನ ತಪ್ಪಾಗಿದ್ದರೆ ಕ್ಷಮಿಸಿ. ಮಾತಾಡೋದ್ರಲ್ಲಿ ನಾವು ಒಳ್ಳೆ ಕಾಮೆಂಟ್ ಮಾಡಿ, ಏನಾದರೂ ತಪ್ಪಿದರೆ ನಾನು ತಿದ್ಕೊತೀನಿ. ಓಕೆ ಫ್ರೆಂಡ್ಸ್, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗಂತ ಶೇರ್ ಮಾಡಿ. ನಮ್ಮನ್ನೆಲ್ಲರಿಗೂ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತೀರಂತ ನಂಬಿಕೆ ಮೇಲಿದ್ದೀನಿ. ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್, ಬಾಯ್.